ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಮುದ್ದು ಶಿಲ್ಪ ಸವಾರಿ ಲೈಫ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಬಂದು ಮಂಗಳವಾರ ಮತ್ತು ಬುಧವಾರದ ವಿಡಿಯೋ ಆಗಿರುತ್ತೆ. ಬೇಗನೆ ಎದ್ದು ಬಾಗಿಲನ್ನು ತೊಳೆದು ರಂಗೋಲಿನ ಹಾಕ್ಕೊಂಡು ಎಲ್ಲ ನೆಲ ಕ್ಲೀನ್ ಮಾಡಿಕೊಂಡೆ. ಅಷ್ಟರಲ್ಲಿ ಮಕ್ಕಳು ಕೂಡ ಬೇಗನೆ ಎದ್ದು ಎಕ್ಸಾಮ್ಗೆಲ್ಲ ಓದ್ಕೊಳ್ತಿದ್ರು. ಅಷ್ಟರಲ್ಲಿ ನಾನು ಕೂಡ ಎಲ್ಲ ಸ್ನಾನ ಮಾಡಿ ಫ್ರೆಶ್ ಅಪ್ ಆದೆ. ಅಷ್ಟರಲ್ಲಿ ನಮ್ಮ ಚಿಕ್ಕಮ್ಮನೂ ಕೂಡ ಅಡುಗೆಗೆ ಹೆಲ್ಪ್ ಮಾಡ್ತಾಯಿದ್ರು. ಅಂದರೆ ನಾವು ಭಾನುವಾರ ಮತ್ತು ಸೋಮವಾರ ಮಾರಿ ಹಬ್ಬ ಹೇಗೆ ಮಾಡೋದು ಅಂತ ತೋರಿಸ್ದೆ. ಮಂಗಳವಾರ ಮತ್ತು ಬುಧವಾರ ದೊಡ್ಡತಾಯಮ್ಮ ಹಬ್ಬ ಮತ್ತು ನಾವು ಏನು ದಂಡು ಮಾರಮ್ಮ ಹಬ್ಬ ಅಂತ ಮಾಡ್ತೀವಿ. ಇದು ದಂಡು ಮಾರಮ್ಮ ಹಬ್ಬ ಅಂತ ಹೇಳಿದ್ರೆ ನಮ್ಮ ಕುಲದವರು ಮಾತ್ರ ಮಾಡೋದು. ನೈಟು ಹೋಗಿ ಇದು ದೊಡ್ಡತಾಯಮ್ಮ ಹಬ್ಬ ಅಂದರೆ ಇಡೀ ಊರೇ ಮಾಡುತ್ತೆ. ನೈಟು ನಾವು ಎಡೆಗೆ ಇಲ್ಲಿ ಸಾಮ್ಗೆ ಮತ್ತು ಕಾಯಿ ಹಾಲು ಹುಳಿಮಳೆ ಸಾಂಬಾರು ಅಂತ ಮಾಡಿ ಎಡೆ ಕೊಡಬೇಕು. ಈ ತಾಯಿಗೆ ಒಂದು ಸ್ವಲ್ಪ ಕಟ್ಟುನಿಟ್ಟಾಗಿರಬೇಕು. ಅದಕ್ಕೋಸ್ಕರ ನಾವು ಬೇಗ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಅಡುಗೆ ಹೇಳ್ತೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇದೊಂದು ಸ್ವಲ್ಪ ಕಟ್ಟುನಿಟ್ಟಾಗಿರಬೇಕು. ಈ ತಾಯಿಗೆ ಒಂಚೂರು ಎಂದಲೂ ಮಾಡೋಂಗಿಲ್ಲ ಅಥವಾ ಒಂಚೂರು ಏನು ಒಂದು ಸ್ವಲ್ಪ ನಿಷ್ಠೆಯಿಂದ ಮಾಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಎಲ್ಲನೂ ನೀಟಾಗಿ ರೆಡಿ ಮಾಡ್ಕೊಳ್ತಿದ್ದೆ. ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಕೂಡ ಆಗ್ಬಿಟ್ಟಿತ್ತು. ಜ್ವರ ಮತ್ತು ನೆಗಡಿ ಜಾಸ್ತಿನೇ ಆಗ್ಬಿಟ್ಟಿತ್ತು. ಆದರೂ ಎಲ್ಲನೂ ಮಾಡಬೇಕಲ್ಲ. ನನ್ನ ಸಹಾಯಕ್ಕೆ ಅಂತ ನಮ್ಮ ಅಕ್ಕನೂ ಕೂಡ, ಅಂದರೆ ನಮ್ಮ ಹಸ್ಬೆಂಡ್ ಅವರ ಅಕ್ಕನೂ ಕೂಡ, ನಮ್ಮ ಚಿಕ್ಕಮ್ಮನೂ ಕೂಡ ಹೆಲ್ಪ್ ಮಾಡ್ತಾಯಿದ್ರು. ಈ ಕಡೆ ಸೈಡು ಎಲ್ಲ ಆದಮೇಲೆ ಅಡುಗೆ ಎಲ್ಲ ಆದಮೇಲೆ ಟೆಂಬಿಟಿಗೆ ನಾವು ರೆಡಿ ಮಾಡ್ಕೋಬೇಕಿತ್ತು. ನಮ್ಮ ಮನೆ ದೇವರಾದಂಥ ದಂಡು ಮಾರಮ್ಮಂಗೆ ನೈಟು ನಾವು ಟೆಂಬಿಟಾರತಿ ಕೊಡಬೇಕು. ಅದಕ್ಕೋಸ್ಕರ ಇಲ್ಲಿ ಎಲ್ಲ ಟೆಂಬಿಟಾರತಿಗೆ ನಾವು ಹಸಿಟ್ಟೆಲ್ಲನೂ ಬಿಡಿಸಿ ಪಾಂಗಕ್ಕೆಲ್ಲ ಮಡಗಿ ರೆಡಿ ಮಾಡ್ಕೊಳ್ತಿದ್ದು. ಯಾಕೆಂದರೆ ದೊಡ್ಡತಾಯಮ್ಮ ದೇವಸ್ಥಾನಕ್ಕೆ ಅವರು ಬಾಯಿಬೀಗಕ್ಕೆ ಹೋಗಿರೋರು. ಅಲ್ಲಿ ದೊಡ್ಡತಾಯಮ್ಮಕ್ಕೆ ಸುಮಾರು ಜನ ಬಾಯಿಬೀಗ ಇರ್ತಾರೆ. ಅವರು ಅಲ್ಲಿ ಚೌಡಿಯಿಂದ ಹಳ್ಳದ ಕೆರೆಗೆ ಹೋಗಿ, ಅಂದರೆ ಕೆರೆ ಹತ್ರ ಹೋಗಿ ಬಾಯಿಬೀಗ ಎಲ್ಲ ಚುಚ್ಚಿಸ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಬರೋಷ್ಟರಲ್ಲಿ ನಾವು ಹೋಗಿ ದಂಡು ಮಾರಮ್ಮ ಹತ್ರಕ್ಕೆ, ಅಲ್ಲಿ ಅಂದರೆ ಒಂದು ಗದ್ದೆ ಇರುತ್ತೆ, ಅಲ್ಲಿ ಹೋಗಿ 3 ಕಲ್ಲು ಅಡಗಿ ಪೂಜೆ ಎಲ್ಲ ಮಾಡಿಕೊಂಡು ನಾವು ಬರಬೇಕು. ನಮ್ಮ ಕುಲದವ್ರು ಮಾತ್ರ ಅದನ್ನು ಮಾಡ್ತಾರೆ. ಅದನ್ನು ಅವರು ಮಾಡ್ಕೊಂಡು ಬರೋಷ್ಟರಲ್ಲಿ, ಅವರು ಬಾಯಿಬೀಗ ಎಲ್ಲ ತಗೊಂಡು ಬರೋಷ್ಟರಲ್ಲಿ ದೇವ್ರನ್ನ ತರೋಷ್ಟರಲ್ಲಿ ನಾವು ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಬರಬೇಕು. ಅದಕ್ಕೋಸ್ಕರ ನಾವು ಬೇಗನೆ ಅಡುಗೆ ಎಲ್ಲನೂ ಮಾಡಿ ಎಡೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿಬಿಟ್ಟು ಈ ಕಡೆ ಟೆಂಬಿಟು ಕೂಡ ಕಲಿಸ್ಕೊಳ್ತಿದ್ದೋ. ನಾನಿಲ್ಲಿ ಅಂದರೆ ಯಾರೂ ಟೆಂಬಿಟು ಜಾಸ್ತಿ ತಿನ್ನಲ್ಲ ಅಂತ ಹೇಳಿ ಒಂದು ಸೇರನ್ನು ಹಾಕ್ಕೊಂಡಿದ್ದೆ. ಏಕೆಂದರೆ ಬೆಳಿಗ್ಗೆಗೂ ಕೂಡ ನಾವು ದೊಡ್ಡತಾಯಮ್ಮಗೆ ಟೆಂಬಿಟು ತಗೊಂಡು ಹೋಗಬೇಕಿತ್ತು. ನೈಟೆಲ್ಲ ಬಾಯಿಬೀಗ ಇರುತ್ತೆ. ನೈಟು ಸಾಮ್ಗೆ ಮತ್ತು ಕಾಯೆಲ್ಲ ಎಡೆ ಕೊಟ್ಟಾದಮೇಲೆ ಬೆಳಗ್ಗೆ ಮರಿ, ಅಂದರೆ ಬುಧವಾರ ಮರಿ ಎಲ್ಲ ಹೊಡೆದು ಪೂಜೆ ಮಾಡ್ತಾರೆ. ಇದು ಮಂಗಳವಾರ ನೈಟ್ ವಿಡಿಯೋ ಆಗಿರುತ್ತೆ. ನೋಡ್ತಾ ಇರ್ಬೋದು ನೀವು. ಟೆಂಬಿಟ್ಗೆಲ್ಲನೂ ನೀಟಾಗೆಲ್ಲ ಕಲಿಸ್ಕೊಂಡು ಟೆಂಬಿಟು ಕೂಡ ರೆಡಿ ಆಯಿತು. ತುಂಬಾ ಚೆನ್ನಾಗಿ ಬಂತು ಟೆಂಬಿಟು, ಕಾಯಿ ಹಾಲು ಮತ್ತು ಸಾಮ್ಗೆ ಎಲ್ಲ ತುಂಬಾ ಚೆನ್ನಾಗಿ ಬಂತು. ಇದೆಲ್ಲ ರೆಡಿ ಮಾಡಿ ನಾನು ಕೂಡ ದೇವಸ್ಥಾನಕ್ಕೆ, ನಾನು ನನ್ನ ಮಗಳು ಎಲ್ಲ ಕೂಡ ರೆಡಿ ಆದೋ. ಸಂಜೆ ಎಡೆ ಕೊಡೋಕ್ಕೆ ಸಾಮ್ಗೆ ಮತ್ತು ಕಾಯಿ ಹಾಲು ಹುಳಿಮಳೆ ಸಾಂಬಾರು ರೆಡಿ ಮಾಡಿ ಈ ಕಡೆ ಪೂಜೆಗೂ ರೆಡಿ ಮಾಡಿಕೊಂಡು ತಟ್ಟೆಲ್ಲ ರೆಡಿ ಮಾಡಿಕೊಂಡು ನಾವು ರೆಡಿಯಾಗಿ ಹೊರಟು. ಅಂದರೆ ಇದು ನಾವು ಮಾಡ್ತಾ ಇರೋದು ದಂಡು ಮಾರಮ್ಮ ಹಬ್ಬ ಅಂತ. ಅಂದರೆ ನೈಟ್ ನಮ್ಮ ಕುಲದವ್ರು ಏನಿದ್ದಾರೆ, ಒಂದು ಎಷ್ಟು ಕೂಡ ಬರ್ತಾರೆ ಅಷ್ಟು ಕೂಡ ಮಾತ್ರ ಹೋಗಿ ಅಲ್ಲಿ ಹೋಗಿ ಆ ದೊಡ್ಡತಾಯಮ್ಮದ ಬಾಯಿಬೀಗದವ್ರು ಬರೋಷ್ಟರಲ್ಲಿ ನಾವು ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು. ಅದಕ್ಕೆ ನಾವು ಇಲ್ಲಿ ಎಲ್ಲರನ್ನೂ ಒಕ್ಕೂಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಕಲ್ಲನ್ನು ಮಡಗಿ ಪೂಜೆಯನ್ನು ಮಾಡ್ತಾರೆ. ಟೆಂಬಿಟ್ ತಗೊಂಡು ಹೋಗಿ ಪೂಜೆ ಎಲ್ಲನೂ ಮಾಡ್ತಾರೆ. ಮರಿ ಕುಯ್ತಾರೆ, ಕೋಳಿ ಕುಯ್ಯೋರು ಕೋಳಿ ಕುಯ್ತಾರೆ. ಮೊದಲೆಲ್ಲ ನಾನು ಮದುವೆ ಹೊಸದಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ರು, ಮರಿನೇ ಹೊಡಿತಿದ್ರು. ಆದರೆ ಈಗ ಮರಿ ಹೊಡೆದ್ರೆ ಯಾರಿಗೂ ನೈಟು ನೆಂಟರುಗಳಿಗೆ ಊಟಕ್ಕೆ ಕರೀಲ್ಲ. ಯಾಕಂದರೆ ಈ ಪೂಜೆ ಆಗದೆ ದೊಡ್ಡತಾಯಮ್ಮಂದು ದೇವರೆಲ್ಲ ಬಂದು ನೈಟು ನಾವು ಎಡೆ ಕೊಡೋಷ್ಟರಲ್ಲಿ ರಾತ್ರಿ 11 ಗಂಟೆ 12 ಗಂಟೆ ಆಗುತ್ತೆ ಅಂತ ಹೇಳಿ ಅವರು ನೈಟ್ ಯಾರಿಗೂ ನೆಂಟರಿಗೆ ಹೇಳ್ತಿರಲಿಲ್ಲ. ಎಲ್ಲ ಬುಧವಾರನೇ ಹೇಳ್ತಿದ್ರು. ನೀವೇ ನೋಡ್ತಾ ಇರ್ಬೋದು. ಇಲ್ಲಿ ಎಲ್ಲನೂ ಕಲ್ಲು ಮಡಗಿ ಆ ಪೂಜೆನ ರೆಡಿ ಮಾಡ್ಕೊಳ್ತಿದ್ದಾರೆ. ಇದು ಬರೀ ಕುಲದವ್ರು ಮಾತ್ರ, ನಮ್ಮ ಏನು ದಂಡು ಮಾರಮ್ಮಂದು ಕುಲದವ್ರು ಇದ್ದಾರೆ ಅವರು ಮಾತ್ರ ಮಾಡ್ತಾ ಇರೋದು. ಅವರು ಬಾಯಿಬೀಗ ಬರೋಷ್ಟರಲ್ಲಿ, ದೊಡ್ಡತಾಯಮ್ಮ ತಾಯಿಯವರು ಬಾಯಿಬೀಗ ಬರೋಷ್ಟರಲ್ಲಿ ನಾವಿಲ್ಲಿ ಪೂಜೆ ಮಾಡ್ಕೊಂಡು ಹೋಗಬೇಕು. ಅಂತೂ ಇಂತೂ ಎಲ್ಲ ನೀಟಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವು ಕೂಡ ಮನೆಗೆ ಹೊರಟು. ಈ ಕಡೆ ನಾವು ಮನೆಗೆ ಹೋಗೋಷ್ಟರಲ್ಲಿ ದೇವರು ಕೂಡ ಆ ಕಡೆಯಿಂದ ಬರ್ತಿತ್ತು. ಮನೆಗೆ ಹೋಗಿ ತಟ್ಟೆ ಸಾಮಾನು ಎಲ್ಲ ಮಾಡಿಬಿಟ್ಟು ನಾವು ಪೂಜೆ ಮಾಡಿಸಿರೋ ಐಟಮ್ ಎಲ್ಲ ಮಾಡಿಬಿಟ್ಟು ಅಷ್ಟರಲ್ಲಿ ದೇವ್ರು ನೋಡೋಕ್ಕೆ ನಾವು ಹೋದೋ. ಅಷ್ಟರಲ್ಲಿ ಹಸ್ಬೆಂಡ್ ಬಂದರು. ಹಸ್ಬೆಂಡು ಮಾಡಿರುವಂಥ ಅಡುಗೆನ ತೊಗೊಂಡು ಹೋಗಿ, ಅಂದರೆ ಒತ್ಸವಿಗೆ ಕಾಯಿ ಹಾಲು ಹುಳಿಮಳೆ ಸಾಂಬಾರು ತಗೋಗಿ ಎಡೆ ಕೊಟ್ಬಿಟ್ಟು ಬಂದರು. ಅಷ್ಟರಲ್ಲಿ ಅವರು ಬಂದರು. ಅವ್ರಿಗೂ ಊಟಕ್ಕೆ ಕೊಟ್ಟು ಮಕ್ಕಳಿಗೆಲ್ಲ ಊಟಕ್ಕೆ ಕೊಟ್ಟೆ. ಈ ಕಡೆ ಸೈಡು ನಮ್ಮ ಚಿಕ್ಕಮ್ಮನ ಮಗಳು ನಾವು ಎಲ್ಲ ಅವರ ಕಾಲು ಬಿಡಿಸ್ತಾ ಕೂತಿದ್ದು. ಬೆಳಿಗ್ಗೆಗೆ ಈಸಿ ಆಗಲಿ ಅಂತ ಹೇಳಿ ಏನೇನು ಐಟಮ್ ಬೇಕು ಎಲ್ಲನೂ ಬಿಡಿಸ್ಕೊಂಡು ರೆಡಿ ಮಾಡಿಕೊಂಡು ನೆಕ್ಸ್ಟು ನಾವು ಹೊರಟಿದ್ದು ನಾಟಕ ನೋಡೋಕ್ಕೆ. ನಮ್ಮೂರಲ್ಲಿ ಮಂಗಳವಾರ ಸಂಜೆ ಸಾಮಾಜಿಕ ನಾಟಕನ ಏರ್ಪಡಿಸಿದ್ರು. ಅದನ್ನು ನೋಡೋಕ್ಕೆ ಅಂತ ಮಕ್ಕಳೆಲ್ಲ ಹೊರಟಿದ್ದು. ಅವ್ರಿಗೆ ಎಕ್ಸಾಮ್ ಇತ್ತು, ಫಸ್ಟೆಲ್ಲ ಬರಲ್ಲ ಅಂದರು. ಸೌಂಡ್ ಕೇಳಿಬಿಟ್ಟು ನಾವು ಬರ್ತೀವಿ ಅಂತ ಹಠ ಮಾಡಿದ್ರು. ಸರಿ
ಅಂತ ಎಲ್ಲ ನಾಟಕ ನೋಡೋಣ ಅಂತ ಹೊರಟು. ಅಂತಿಂತ ನಾಟಕ ನೋಡ್ಕೊಂಡು ನಾವು ಬೆಳಗಿನ ಜಾವ ಮನೆಗೆ 3:03ವರೆಗೆ ಬಂದು ಬುಧವಾರ ಆಗೇ ಹೋಯ್ತು. ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮಾಡಬೇಕು, ನಾವು ಪೂಜೆ ಮಾಡಿಕೊಂಡು ಎಡೆ ಕೊಡಬೇಕು ಅಂತ ಹೇಳಿ ಬಂದ ತಕ್ಷಣ ಮಲಿಕೊಳ್ಳೆ ಹೇಳಿಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬುಡ್ಸ್ಕೊಂಡು ರೆಡಿ ಮಾಡಿಕೊಂಡು ಈ ಕಡೆ ಸೈಡು ನಮ್ಮ ಚಿಕ್ಕಮ್ಮ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟು ನಾನು ಫ್ರೆಶಪ್ಪಾಗಿ ಸ್ನಾನಗಿನೆಲ್ಲ ಮಾಡಿಕೊಂಡು ದೇವ್ರ ಮನೆ ಪೂಜೆ ಎಲ್ಲ ಮಾಡಿಬಿಟ್ಟು ನಾನು ರೆಡಿ ಆಗ್ತಿದ್ದೆ. ನನ್ನ ಮಕ್ಕಳು ಇಬ್ಬರು ಕೂಡ ರೆಡಿ ಆಗ್ತಿದ್ರು. ಒಂಥರ ಎಲ್ಪ್ ಆಗುತ್ತೆ. ನಮ್ಮ ಚಿಕ್ಕಮ್ಮ ಮಗಳು ಬಂದಿರೋದ್ರಿಂದ ಅವಳು ಒಂದು ಸ್ವಲ್ಪ ಬಂದು ಎಲ್ಪ್ ಮಾಡೋದು ಸಿಕ್ಕಾಬಿಟ್ಟೆ ಖುಷಿ ಆಯಿತು. ಈ ಕಡೆ ಸೈಡು ನಾನು ಸ್ನಾನಗಿನೆಲ್ಲ ಮಾಡಿಕೊಂಡು ಫ್ರೆಶಪ್ ಆದೆ. ಯಾಕಂದರೆ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಟೆಂಬಿಟಾರ್ತಿ ತಗೊಂಡು ಪೂಜೆ ಮಾಡಿಸ್ಕೊಂಡು ಬರಬೇಕು. ಅಲ್ಲಿಂದ ಬಂದು ನಾವು ಇಲ್ಲಿ ಅಡುಗೆ ಎಲ್ಲ ಮಾಡಿಕೊಂಡು ಎಡೆ ಕೊಡಬೇಕಿತ್ತು. ಅದಕ್ಕೋಸ್ಕರ ಬೇಗನೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾವು ಮಲಿಕೊಳ್ಳೆ ಇರಲಿಲ್ಲ. ನಾಟಕ ನೋಡ್ಕೊಂಡು ಬಂದ ತಕ್ಷಣ ಅಡುಗೆಗಳೆಲ್ಲ ರೆಡಿ ಮಾಡಿಬಿಟ್ಟು ಒಂದು ಸ್ವಲ್ಪ ಮಸಾಲೆ ಸಾಂಬಾರೆಲ್ಲ ಅಂದರೆ ಮಸಾಲೆ ಐಟಮ್ಗಳೆಲ್ಲ ಆಡಿಸಿ ಗಿಡಿಸಿ ಎಲ್ಲ ರೆಡಿ ಮಾಡಿಬಿಟ್ಟು ಹೋದು. ಅಷ್ಟರಲ್ಲಿ ನಮ್ಮ ಹಸ್ಬೆಂಡು ಕೂಡ ಬಂದು ಚಿಕನ್ ಎಲ್ಲ ತಂದು ಎಲ್ಲನೂ ನೀಟಾಗಿ ತೊಳ್ಕೊಡ್ತಿದ್ರು. ಒಂದೊಂದಾಗಿ ಅಡುಗೆಗಳನ್ನ ರೆಡಿ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅಂತ ಹೇಳಿ ಎಲ್ಲನೂ ಪಾಪ ಅವರು ರೆಡಿ ಮಾಡಿ ಎಲ್ಲನೂ ಕೊಟ್ಟರು. ನಾವು ಒಂದೊಂದಾಗಿ ರೆಡಿ ಮಾಡಿಕೊಂಡು ಮಡ್ಬಿಟ್ಟು ಹೋದರೆ ಈಸಿ ಆಗುತ್ತೆ ಅಂತೇಳಿ ಎಲ್ಲ ತೊಳೆದು ಬರೋಷ್ಟರಲ್ಲಿ ನಾವು ಕೂಡ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೊರಟು. ನಂದು ಫೈನಲ್ ಲುಕ್ ಈ ರೀತಿ ಇದೆ. ಬುಧವಾರದ ವೀಡಿಯೋ ಇದು. ಬುಧವಾರ ಈ ರೀತಿ ಸಿಂಪಲ್ಲಾಗಿ ರೆಡಿಯಾಗಿದೆ. ಹೇಗೆ ಚೆನ್ನಾಗಿ ಕಾಣಿಸ್ತಿದ್ದೀನ ಅನ್ನೋದನ್ನ ಕಮೆಂಟ್ ಮಾಡಿ. ಆ ಕಡೆ ಸೈಡು ನನ್ನ ಮಗ ಎಕ್ಸಾಮ್ ಓದ್ಕೊಳ್ತಿದ್ದಾನೆ. ಓದೋದಕ್ಕೆ ಅವ್ನಿಗೆ ಎಕ್ಸಾಮ್ ಬೇರೆ ಇತ್ತು. ನಾಷ್ಟಕ್ಕೆ ಅಂತ ಹೇಳಿ ಬಾತ್ ಮಾಡಿದ್ದು. ಬಾತೆಲ್ಲ ಹಾಕ್ಕೊಟ್ಟೆ, ತಿಂತಾಯಿದ್ರು ಮಕ್ಕಳು. ಅವ್ರು ತಿನ್ಕೊಂಡು ಬರೋಷ್ಟರಲ್ಲಿ ನಾನು ಕೂಡ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆದೆ. ಅಷ್ಟು ನಮ್ಮ ಚಿಕ್ಕಮ್ಮ ಮಗಳು ಕೂಡ ರೆಡಿ ಆಗಲಿ ಅಂತ ಹೇಳ್ಬಿಟ್ಟು ಅವಳು ಬರೋ ಗಂಟ ಒಂದು ಸ್ವಲ್ಪ ಈರುಳ್ಳಿ ಐಟಮ್ಗಳನ್ನ ಬಿಡಿಸ್ಕೊಂಡು ರೆಡಿ ಮಾಡ್ಕೊಳ್ತಿದ್ದೆ. ಫೈನಲಿ ಅವಳು ಕೂಡ ರೆಡಿಯಾಗಿ ಬಂದು ಇಬ್ಬರು ದೇವಸ್ಥಾನಕ್ಕೆ ಹೊರಟು. ಅಪ್ಪಾಜಿ ಕೂಡ apa betul. ಪೂಜೆ ಎಲ್ಲ ಮಾಡಿಸ್ಕೊಂಡಾಯ್ತು. ಈಗ ಮರಿ ಕುಯ್ಯೋರು, ಮರಿ ಕೋಳಿ ಹೊಡಿಯೋರು, ಒಬ್ಬರೊಬ್ಬ ಮೇಲೆ ಒಂದೊಂದು 10-12 ಈ ರೀತಿ ಹೊಡಿತಿದ್ರು. ಈಗೆಲ್ಲ ಸಿಂಪಲ್ಲಾಗಿ ಮಾಡ್ಕೊಳ್ತಾರೆ. ಮಾಡೋರು ತುಂಬ ಗ್ರ್ಯಾಂಡಾಗೂ ಮಾಡಿದ್ದಾರೆ, ಮಾಡೋರು ಸಿಂಪಲ್ಲಾಗೂ ಮಾಡಿದ್ದಾರೆ. ಇಲ್ಲಿ ಅವ್ರಿಗೆ ಹೆಂಗೆ ಆಗುತ್ತೆ, ಅವ್ರ ಕೈಲಿ ಆದಷ್ಟು ದೇವ್ರ ಕಾರ್ಯನ ಮಾಡಬೇಕು ಅಂತ ಹೇಳಿ ಮಾಡ್ಕೊಳ್ತಾರೆ. ಇಲ್ಲಿ ದೊಡ್ಡದು ಚಿಕ್ಕದು ಅಂತ ಏನಿಲ್ಲ, ಇಡೀ ಊರೇ ಹಬ್ಬ ಮಾಡಬೇಕು. ಮಾರಿ ಹಬ್ಬನ, ದೊಡ್ಡತಾಯಮ್ಮ ಹಬ್ಬನ ಅಂತ ಹೇಳಿ ಎಲ್ಲರೂ ಮಾಡ್ತಾರೆ. ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ. ಮರಿ ಎಲ್ಲ ಕುಯ್ಕೊಂಡು ಅವ್ರ ಪಾಡ್ಗೆ ಅವರೆಲ್ಲ ಹೊರಟು ನಾವು ಪೂಜೆ ಸಾಮಾನು ತಗೊಂಡು ಓಡಿದ ತಕ್ಷಣ ನಾವು ಮನೇಲಿ ಹೋಗಿ ಅಡುಗೆ
ಅಡುಗೆಗೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಫಸ್ಟು ಎಲ್ಲನೂ ಈಸಿಯಾಗಿ ಕೂದಿ ಎಲ್ಲ ಮಡಿಕೊಂಡಿರೋದ್ರಿಂದ ಹಿಂದ್ಗುಂಟನೇ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ. ಚಿಕನ್ ಮಾಡಿಬಿಟ್ಟು ಚಿಕನ್ ಫ್ರೈ, ಚಿಕನ್ ಮಸಾಲೆ ಅಂತೆಲ್ಲ ಮಾಡಿ ಮೊಟ್ಟೆ ಎಲ್ಲ ಬೇಯಿಸ್ಕೊಂಡು ಅನ್ನ ಮಾಡಿಕೊಂಡು ಈ ಕಡೆ ಸೈಡು ಗೋಟಿ ಮತ್ತು ಮಟನ್ ಸಾಂಬಾರೆಲ್ಲ ರೆಡಿ ಮಾಡಿಕೊಂಡು ಬೇಗನೆ ಮಾಡಿಕೊಂಡೆ. ಅದೆಲ್ಲ ಆಯಿತು. ಮಟನ್ ಸಾಂಬಾರು ಎಲ್ಲ ಅಡುಗೆ ಎಲ್ಲ ಆದ ತಕ್ಷಣ ನಾನಿಲ್ಲಿ ಎಲ್ಲರೂ ನೆಂಟರು ಇಷ್ಟು ಬಂದವರೆಲ್ಲ ಮಾತಾಡಿಸ್ಕೊಂಡು ನೆಂಟರಿಗೆಲ್ಲ ಊಟ ಇಕ್ಕಿ ರೆಡಿ ಮಾಡಿಕೊಂಡು ಒಂದೊಂದಾಗಿ ಐಟಮ್ ಎಲ್ಲ ರೆಡಿ ಮಾಡಿಕೊಂಡೆ. ಮಜ್ಜಿಗೆ, ಹಾಗೆ ಅನ್ನ, ಸಾಂಬಾರು, ತಿಳಿಸಾಂಬಾರು ಮತ್ತು ವೈಟ್ ರೈಸು, ಗೀ ರೈಸು, ಚಿಕನ್ ಚಾಪ್ಸು, ಚಿಕನ್ ಗ್ರೇವಿ, ಮಟನ್ ಸಾಂಬಾರು, ಗೋಟಿ ಅಂತ ಇಷ್ಟು ಐಟಮ್ ಮಾಡಿದ್ದು. ಎಲ್ಲ ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ನೆಂಟರುಗಳಿಗೆಲ್ಲ ಊಟ ಇಕ್ಕಕ್ಕೆ ರೆಡಿ ಮಾಡಿಕೊಂಡು, ಹಾಗೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದು ಭಾನುವಾರದಿಂದ ಬುಧವಾರ ಗಂಟ ವಿಡಿಯೋ ಆಗಿರುತ್ತೆ. ನಮ್ಮೂರಲ್ಲಿ ಮಾರಿ ಹಬ್ಬ ಮತ್ತು ದೊಡ್ಡತಾಯಮ್ಮ ಹಬ್ಬನ ಈ ರೀತಿ ಮಾಡಿದ್ರು. ಈ ವಿಡಿಯೋ ಇಷ್ಟ ಆಗಿದ್ದರೆ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪಾ ಶ್ರೀಕಂಠ ಅಕೌಂಟ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಮುದ್ದು ಸವಾರಿ ಲೈಫ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಹೆಚ್ಚು ಸಪೋರ್ಟ್ ಮಾಡ್ತೀರಂತ ನಂಬ್ಕೋತೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್ ಗಾಯ್ಸ್.